ಈ ಒಂದು ದಿನದಲ್ಲಿ ಸ್ವಾಮಿ ನಾವು ಕೇಳುವಾಗ, ಸ್ವಾಮಿ ದೇವರೇ ನೀವು ನಮ್ಮ ಸಂಗಡ ಮಾತನಾಡು. ನಿಮ್ಮೊಂದು ಪರಿಶುದ್ಧಾತ್ಮನಿಂದ ಸ್ವಾಮಿ ನಮ್ಮನ್ನು ತುಂಬಿಸು, ನಿನ್ನೊಂದು ಕೃಪೆಯಿಂದ ನಮ್ಮನ್ನು ನಡೆಸು. ಈ ಒಂದು ಜೂಮ್ ಆ್ಯಪ್ ಅಲ್ಲಿ ಕರ್ತನಿಸಪ್ಪ ಭಾಗಿಯಾಗಿರುವಂತ ಎಲ್ಲರಿಗೂ ಕೂಡ ಸ್ವಾಮಿ ದೇವರೇ ನಿಮ್ಮೊಂದು ವಾಕ್ಯಗಳನ್ನು ತಿಳಿಯಪಡಿಸಬೇಕೆಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಪ್ರಾರ್ಥನೆಯನ್ನ ನಜರೇತಿನ ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವತ್ತಿನ ಒಂದು ವಾಕ್ಯದ ತಲೆಬರ ಏನಪ್ಪಾ ಅಂದ್ರೆ ನೋಡಿ ಮತ್ತು ಬದುಕಿ ಅನ್ನುವಂಥದ್ದು. ನೋಡಿ ಮತ್ತು ಬದುಕಿ. ಸತ್ಯವೇದದ ವಾಕ್ಯದ ಧ್ಯಾನ ಅರಣ್ಯಕಾಂಡ 21ನೇ ಅಧ್ಯಾಯ ವಚನ 4ರಿಂದ 9ರವರೆಗೆ, ಮತ್ತು ಮಕ್ಕಳ ಸತ್ಯವೇದದ ಭಾಗವು ಇಸಾಕನಿಗೆ ಹೆಂಡತಿಯನ್ನ ಹುಡುಕುವುದು, ಆದಿಕಾಂಡ 24ನೇ ಅಧ್ಯಾಯ, ಮತ್ತು 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ವಿಮೋಚನ ಕಾಂಡ 19ನೇ ಅಧ್ಯಾಯದಿಂದ 24ನೇ ಅಧ್ಯಾಯ 18ನೇ ವಚನದವರೆಗೂ ಇರ್ತದೆ. ಪ್ರೀತಿ ಉಳ್ಳವರೇ, ಈ ಒಂದು ದಿನದಲ್ಲಿ ನಾವು ಅರಣ್ಯಕಾಂಡ 21ನೇ ಅಧ್ಯಾಯ ವಚನ 4ರಿಂದ 9ರವರೆಗೆ ನಾವು ನೋಡುವಾಗ ಇಲ್ಲಿ ನಮ್ಗೆ ಹೆಡ್ಲೈನ್ ಏನಂತ ಹೇಳ್ತದಂದ್ರೆ ಮೋಶೆ ತಾಮ್ರದ ಸರ್ಪವನ್ನ ಮಾಡಿಸಿದ್ದು ಅನ್ನುವಂಥದ್ದು ಕುರಿತಾಗಿದೆ. ನೋಡ್ರಿ, ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಅವರು ಹೊರಟು ಬರುವಾಗ ಓರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರುವಾಗ ಅವರು ಮಾರ್ಗ ಆಯಾಸದಿಂದ ಬೇಸರ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರಂದ್ರೆ ದೇವರಿಗೆ ಮತ್ತು ಮೋಶೆಗೆ ವಿರೋಧವಾಗಿ ಮಾತನಾಡ್ಲಿಕ್ಕೆ ಅವರು ಪ್ರಾರಂಭವನ್ನ ಮಾಡ್ತಾರೆ. ಸೊ ಆಗ ದೇವರು ಕೋಪಗೊಂಡು ಅವರ ಮಧ್ಯದಲ್ಲಿ ಉರಿ ಮಂಡಲಗಳನ್ನ ಕಳಿಸಿದನು ಎಂಬುದಾಗಿ ನಾವು ನೋಡ್ತೀವಿ. ಸೊ ಏನಂತ ಹೇಳಿ ಅವರು ಬೇಸರ ಮಾಡ್ಕೊಂಡು ಅವರು ದೇವರಿಗೆ ವಿರೋಧವಾಗಿ ಮಾತಾಡ್ತಾರಂದ್ರೆ, ಈ ಒಂದು ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ನಮ್ಮನ್ನ ಕರ್ಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ, ಈ ನಿಸ್ಸಾರವಾದ ಆಹಾರವನ್ನ ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಸೊ ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾರಂದ್ರೆ ದೇವರಿಗೆ ವಿರುದ್ಧವಾಗಿ ಮತ್ತೆ ಕರ್ಕೊಂಡು ಬರ್ತಾ ಇರುವಂತ ಮೋಶೆಗೆ ವಿರುದ್ಧವಾಗಿ ಅವರು ಮಾತನಾಡುವುದನ್ನ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯ ದೇವರಿಗೆ ಬಹಳ ಕೋಪವನ್ನ ತರಿಸ್ತದೆ. ಮತ್ತೇನಪ್ಪ ಅಂದ್ರೆ ಅವರು ಉರಿ ಮಂಡಲಗಳನ್ನ ಜನರೊಳಗೆ ಬರಮಾಡಿದನು ಎಂಬುದಾಗಿ ನಾವು ನೋಡ್ತೀವಿ. ಉರಿ ಮಂಡಲಗಳಂದ್ರೆ ಸರ್ಪಗಳು ಅಥವಾ ಹಾವುಗಳು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಸೊ ಅವಾಗ ಆ ಒಂದು ಸರ್ಪಗಳು ಅನೇಕ ಜನರನ್ನ ಕಚ್ಚುವಾಗ ಅಲ್ಲಿ ಬಹು ಜನರು ಸತ್ತು ಹೋದ್ರು ಅಂತ ನಾವು ನೋಡ್ತೀವಿ. ಅದಾದ ನಂತರ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತಾಡಿ ದೂಸಿಗಳಾದೆವು, ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಅಲ್ಲಿ ಮೋಶೆಯನ್ನು ಅವರು ಬೇಡಿಕೊಳ್ಳುವುದನ್ನ ನಾವು ನೋಡ್ತೀವಿ. ಆಮೇಲೆ ಮೋಶೆ ಏನ್ ಮಾಡ್ತಾರಂದ್ರೆ ಯೆಹೋವನ ಹತ್ರ ಹೋಗಿ ಆ ಒಂದು ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವರು ಮೋಶೆಗೆ ಒಂದು ವಿಷಯವನ್ನ ಹೇಳ್ತಾರೆ, ಏನಂದ್ರೆ ನೀನು ತಾಮ್ರದಿಂದ ವಿಷ ಸರ್ಪದ ಆಕಾರವನ್ನ ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅಥವಾ ಕಚ್ಚಲ್ಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಸೊ ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನ ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನ ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ಅನ್ನುವಂಥದ್ದನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೀವಿ. ಸೊ ಪ್ರೀತಿ ಉಳ್ಳವರೇ, ಈ ಒಂದು ವಾಕ್ಯ ಭಾಗದಿಂದ ನಾವು ಏನ್ ತಿಳ್ಕೊಳ್ತೀವಿ ಅಂದ್ರೆ ಮುಖ್ಯವಾಗಿ 2 ವಿಷಯಗಳನ್ನ ನಾವು ತಿಳ್ಕೊಳ್ಳುವಂತವರಾಗಿದ್ದೀವಿ. ಮೊದಲನೇದು ಏನಪ್ಪಾ ಅಂದ್ರೆ ನಾವು ಗುಣಗುಟ್ಟುವಿಕೆಯಿಂದ ದೂರ ಇರ್ಬೇಕು. ಸೊ ಆ ಒಂದು ವಿಷಯದಲ್ಲಿ ನಾವು ಎಚ್ಚರವಾಗಿರ್ಬೇಕಂತೇಳಿ ದೇವರ ವಾಕ್ಯ ನಮ್ಗೆ ಏನ್ ಮಾಡ್ತದೆ ಇಲ್ಲಿ ತಿಳಿಸುವಂತದ್ದಾಗಿ. ಸೊ ಇಲ್ಲಿ ಇಸ್ರಾಯೇಲ್ರು ಗುಣಗುಟ್ಟಿದ್ದರಿಂದ ಅಥವಾ ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ರಿಂದ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಶಿಕ್ಷೆಯನ್ನ ಅನುಭವಿಸ್ತಾ ಇದಾರೆ. ದೇವರು ತಾಮ್ರದ ಸರ್ಪಗಳನ್ನು ಅವರ ಮಧ್ಯದಲ್ಲಿ ಕಳಿಸ್ತಾ ಇದಾರೆ. ಆ ಸರ್ಪಗಳು ಅವರನ್ನು ಕಚ್ಚುವಾಗ ಅನೇಕ ಜನರಲ್ಲಿ ಏನಾಗ್ತದಾರೆ ಅಂದ್ರೆ ಅವರು ಸಾಯುವುದನ್ನ ನಾವು ನೋಡುವಂತವರಾಗಿದೆ. ಪ್ರೀತಿ ಉಳ್ಳವರೇ, ನಮಗೆ ಕಷ್ಟಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ ಇರುವಾಗ ನಾವು ಏನ್ ಮಾಡ್ಬೇಕಂದ್ರೆ ದೇವರಿಗೆ ವಿರೋಧವಾಗಿ ಗುಣಗುಟ್ಟದೆ ಅವರನ್ನ ಆ ಒಂದು ಕಷ್ಟಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವವರಾಗಿರ್ಬೇಕು ಅನ್ನುವಂಥದ್ದು ಸತ್ಯವೇದವು ನಮಗೆ ಏನ್ ಮಾಡ್ತದೆ ಅಂದ್ರೆ ತಿಳಿಸುವಂತದ್ದಾಗಿದೆ. ಯಾಕಂದ್ರೆ ಯಾಕೋಬನು ಬರೆದ ಒಂದು ಪತ್ರಿಕೆ 1ನೇ ಅಧ್ಯಾಯವನ್ನ ನೀವು ನೋಡುವಾಗ 1ನೇ ಅಧ್ಯಾಯ 3ನೇ ವಚನವನ್ನ ನೀವು ನೋಡುವಾಗ ಅಲ್ಲಿ ಏನಂದ್ರೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ,
ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ ಅಂತ ಹೇಳಿ ದೇವರ ವಾಕ್ಯವು ನಮಗೆ ಹೇಳಿ. ಸೊ ಕಷ್ಟಗಳು ಬರುವಾಗ ನಾವ್ ಏನ್ ಮಾಡ್ಬೇಕಂತೆ? ತಾಳ್ಮೆಯಿಂದ ಸಹಿಸಿಕೊಳ್ಬೇಕು. ಆ ಒಂದು ತಾಳ್ಮೆ ಸಿದ್ಧಿಗೆ ಬರಲಿ. ಸೊ ಅವಾಗ ನೀವೇನಾಗ್ತೀರಾ? ಸರ್ವ ಸುಗುಣ ಉಳ್ಳವರಾಗ್ತೀರಾ, ಮತ್ತೆ ಯಾವ್ದಕ್ಕೂ ಕೂಡ ಕಡಿಮೆ ಇಲ್ಲದವರಾಗ್ತೀರಾ ಅನ್ನುವಂಥದ್ದನ್ನ ದೇವರ ವಾಕ್ಯ ನಮಗೆ ಹೇಳುವುದನ್ನು ನಾವು ನೋಡ್ತೀವಿ. ಸೊ ಈ ಒಂದು ವಿಷಯದಲ್ಲಿ ಸತ್ಯವೇದದಲ್ಲಿ ಅನೇಕ ಜನರು ನಮಗೆ ಮಾದರಿಯಾಗಿದ್ದಾರೆ. ಯೋಬನ ಒಂದು ಜೀವಿತವನ್ನು ನಾವು ನೋಡುವಾಗ ಯೋಬನು ಅನೇಕ ಒಂದು ಕಷ್ಟಗಳಲ್ಲಿ ಬಿದ್ದರು. ಸೊ ಬಿದ್ದಾಗ್ಲೂ ಕೂಡ ಯೋಬನು ದೇವರನ್ನ ದೂಷಿಸದೆ, ದೇವರಿಗೆ ವಿರೋಧವಾಗಿ ಮಾತನಾಡದೆ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ದೇವರನ್ನ ತಾಳ್ಮೆಯಿಂದ ಆ ಒಂದು ಕಷ್ಟಗಳನ್ನ ಸಹಿಸಿಕೊಳ್ಳೋದನ್ನ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದೀವಿ. ಪ್ರೀತಿ ಉಳ್ಳವರೇ, ದೇವರು ಕಷ್ಟಗಳನ್ನ ಬರಮಾಡಿದ್ದರ ಉದ್ದೇಶ ಯೋಬನನ್ನ ನಾಶ ಮಾಡುವುದಕ್ಕಾಗಿ ಅಲ್ಲ, ಅಥವಾ ಆತನಿಗೆ ಹಿಂಸಿಸುವುದಕ್ಕಾಗಿ ಅಲ್ಲ. ಬದಲಾಗಿ ನಿಜವಾದ ನಂಬಿಕೆ ಅಂದ್ರೆ ಏನು, ಮತ್ತೆ ಏನಪ್ಪಾ ಅಂದ್ರೆ ಮುಂದಿನ ಪೀಳಿಗೆಗೆ ಒಂದು ಯೋಬನ ಜೀವಿತ ಪಾಠವಾಗಿರ್ಬೇಕು. ಮತ್ತೆ ಏನಪ್ಪಾ ಅಂದ್ರೆ ನಿಜವಾದ ನಂಬಿಕೆ ಬರೀ ಆಶೀರ್ವಾದಗಳ ಮೇಲೆ ಅವಲಂಬನೆ ಆಗಿರಲ್ಲ ಅನ್ನುವಂತ ವಿಷಯಗಳನ್ನ ನಮಗೆ ತಿಳಿಸಿರೋ ಸಲುವಾಗಿ ಆ ಒಂದು ಯೋಬನಿಗೆ ದೇವರು ಕಷ್ಟಗಳನ್ನ ಬರಮಾಡಿದ್ರು. ಸೊ ಇವತ್ತು ನಮ್ಮ ಜೀವನಗಳಲ್ಲಿ ಕೂಡ ಅನೇಕ ಕಷ್ಟಗಳು ಬರುವಾಗ ಸೊ ನಾವು ಕೂಡ ಅದನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವವರಾಗಿರ್ಬೇಕು. ಆದ್ರೆ ಈ ಒಂದು ಕಾರ್ಯವನ್ನ ಇಸ್ರಾಯೇಲ್ರು ಅವರು ಮಾಡ್ಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಕಷ್ಟಗಳು ಬಂದಾಗ, ಅವ್ರಿಗೆ ಆಹಾರ ಕೊರತೆಗಳು ಉಂಟಾದಾಗ ದೇವ್ರು ಏನ್ ಮಾಡ್ತಾ ಇದ್ರು? ಅವ್ರಿಗೆ ಎಲ್ಲನೂ ಕೂಡ ಒದಗಿಸಿ ಕೊಡ್ತಾ ಇದ್ರು ಪ್ರಾರ್ಥನೆ ಮಾಡಿದ್ರೆ. ಆದ್ರೆ ಅವ್ರು ಪ್ರಾರ್ಥನೆ ಮಾಡದೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬೇಸರ ಮಾಡ್ಕೊಂಡು, ಆಯಾಸ ಮಾಡ್ಕೊಂಡು ಅವರು ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ರು. ಇಲ್ಲಿ ನೋಡ್ರಿ, ಯಾಕೆ ಇಸ್ರಾಯೇಲ್ರನ್ನ ದೇವರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆಸಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಅವರನ್ನ ನಾಶಪಡಿಸುವುದಕ್ಕಾಗಿ ಆತನು ಅವರನ್ನ ಅರಣ್ಯದಲ್ಲಿ ನಡೆಸಲಿಲ್ಲ. ಬದಲಿಗೆ ಅವರಿಗೆ ಯುದ್ಧ ವಿದ್ಯೆಗಳನ್ನ ಕಲಿಸುವುದಕ್ಕಾಗಿ ಅವರು ಪ್ರತಿ ವಿಷಯದಲ್ಲಿ ದೇವರ ಮೇಲೆ ಅವಲಂಬನೆ ಆಗಿರ್ಬೇಕು. ಪ್ರತಿ ಒಂದು ವಿಷಯದಲ್ಲಿ ದೇವರ ಮೇಲೆ ಅವರು ಆತುಕೊಳ್ಬೇಕನ್ನುವಂಥದ್ದು. ಯಾವ ರೀತಿಯಾಗಿ ಒಂದು ಮಗು ತಂದೆ ತಾಯಿಗಳ ಮೇಲೆ ಪ್ರತಿ ವಿಷಯದಲ್ಲಿ ಆತುಕೊಳ್ತದೋ, ಸೊ ಅದೇ ರೀತಿಯಾಗಿ ಆತುಕೊಳ್ಬೇಕನ್ನುವಂಥದ್ದು ದೇವರ ಒಂದು ಉದ್ದೇಶ ಆಗಿತ್ತು. ಮತ್ತೇನಪ್ಪ ಅಂದ್ರೆ ದೇವರ ಪರಾಕ್ರಮ, ಮತ್ತೆ ಆತನು ತನ್ನ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಅದನ್ನ ಅವ್ರಿಗೆ ತಿಳಿಸುವ ಸಲುವಾಗಿ 40 ವರ್ಷಗಳ ಕಾಲ ದೇವ್ರು ಏನ್ ಮಾಡಿದ್ರಂದ್ರೆ ಇಸ್ರಾಯೇಲರನ್ನ ಅರಣ್ಯದಲ್ಲಿ ನಡೆಸಿದ್ರು ಅನ್ನುವುದನ್ನ ನಾವು ನೋಡುವಂತವರಾಗಿದೆ. ಸೊ ಪ್ರೀತಿ ಉಳ್ಳವರೇ, ಹಾಗಾಗಿ ಕಷ್ಟಗಳು ಬರುವಾಗ ಅವುಗಳಿಂದ ದೇವರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಶಿಕ್ಷಣವನ್ನ ಕಲಿಸುವಂತವರಾಗಿದ್ದಾರೆ. ಹಾಗಾಗಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನ ನೀವು ನೋಡುವಾಗ ಅಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನ ನೀವು ನೋಡುವಾಗ, ಕರ್ತನು ತಾನು ಪ್ರೀತಿಸುವವನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನ ಸಹಿಸಿಕೊಳ್ಳಿರಿ ಅನ್ನುವಂಥದ್ದು ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದೆ. ಸೊ ಅದರಿಂದ ಪ್ರೀತಿ ಉಳ್ಳವರೇ, ಕಷ್ಟಗಳ ಮಧ್ಯದಲ್ಲಿ ನಾವು ಗುಣಗುಟ್ಟದೆ ಅದನ್ನ ತಾಳ್ಮೆಯಿಂದ ನಾವು ಸಹಿಸಿಕೊಳ್ಳುವವರಾಗಿರ್ಬೇಕು. ಯಾಕಂದ್ರೆ ಗುಣಗುಟ್ಟುವಿಕೆ ಅನ್ನುವಂಥದ್ದು ಅದು ಏನ್ ಮಾಡ್ತದೆ ಅಂದ್ರೆ ದೇವರಿಗೆ ಕೋಪವನ್ನ ತರಿಸುವಂತ ಒಂದು ವಿಷಯವಾಗಿದೆ. ಸೊ ದೇವರು ಅದನ್ನ ಇಷ್ಟಪಡೋದಿಲ್ಲ. ಸೊ ದೇವರು ಒಂದು ಕಷ್ಟವನ್ನ ನಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅದರಿಂದ ಏನೋ ಒಂದು ಪಾಠವನ್ನ ನಮ್ಗೆ ಕಲಿಸ್ತಾ ಇದ್ದಾರೆ, ನಮ್ಮನ್ನ ಯಾವುದಕ್ಕೋ ಒಂದು ಶಿಕ್ಷಿತರನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಯಾವಾಗಲೂ ಕೂಡ ಮರಿಬಾರ್ದು. ಸೊ ಈ ಒಂದು ವಿಷಯವನ್ನ ಈ ಒಂದು ವಾಕ್ಯ ಭಾಗದಿಂದ ನಾವು ಕಲ್ತ್ಕೊಳ್ತೀವಿ. 2ನೇ ವಿಷಯ ಏನಪ್ಪಾ ಅಂದ್ರೆ ನೋಡಿ ಮತ್ತು ಬದುಕಿ ಅನ್ನುವಂಥ. ನೋಡ್ರಿ, ಹಾವುಗಳಿಂದ ಸರ್ಪಗಳಿಂದ ಕಚ್ಚಲ್ಪಟ್ಟಂತ ಇಸ್ರಾಯೇಲ್ರು ಏನ್ ಮಾಡಿದ್ರು? ಒಂದು ತಾಮ್ರದ ಸರ್ಪವನ್ನ ನೋಡಿ ಅವರು ಬದುಕಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಪ್ರೀತಿ ಉಳ್ಳವರೇ, ಈ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾವುದರಿಂದ ಕಚ್ಚಲ್ಪಟ್ಟಿದ್ದಾನಂದ್ರೆ ಪಾಪದಿಂದ ಕಚ್ಚಲ್ಪಟ್ಟವನಾಗಿದ್ದಾನೆ. ನೋಡ್ರಿ, ನೀವು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನ ನೀವು ನೋಡುವಾಗ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪವನ್ನ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಅಂತೇಳಿ ಸತ್ಯವೇದ ನಮಗೆ ಹೇಳ್ತದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ? ಪಾಪ ಮಾಡಿದ್ದಾರೆ. ಎಲ್ಲರೂ ಕೂಡ ಪಾಪದಿಂದ ಪಟ್ಟವರಾಗಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಗುಣಪಡಿಸುವಂತ ಅವಶ್ಯಕತೆ ಇದೆ. ಸೊ ಯಾಕಂದ್ರೆ ಪಾಪ ಅನ್ನುವಂಥದ್ದು ಏನ್ ಮಾಡ್ತದೆ ಅಂದ್ರೆ ಅದು ನಮಗೆ ಮರಣವನ್ನ ತರುವಂತದ್ದಾಗಿದೆ. ಎಲ್ಲರೂ ಪಾಪ ಮಾಡಿದ್ರಿಂದ ಮರಣಕ್ಕೆ ಪಾತ್ರರಾಗಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ನೀವು 6ನೇ 22ನೇ ವಚನವನ್ನ ನೀವು ನೋಡುವಾಗ ಅಲ್ಲಿ ಸತ್ಯವೇದವು ಈ ರೀತಿಯಾಗಿ ಹೇಳ್ತಾರೆ,
ಏನಂದ್ರೆ ಆ ಪಾಪದ ಸಂಬಳ ಮರಣ ಅಂತೇಳಿ ಸತ್ಯವೇದವು ಹೇಳ್ತದೆ. ಪಾಪವು ಏನನ್ನ ಕೊಡ್ತದೆ? ಅದು ಮರಣವನ್ನ ತರ್ತದೆ ಅಂತ. ಸೊ ಹಾಗಾಗಿ ಪ್ರೀತಿ ಉಳ್ಳವರೇ, ಎಲ್ಲರೂ ಪಾಪ ಮಾಡಿದ್ರಿಂದ ಮರಣಕ್ಕೆ ನಾವು ಪಾತ್ರರಾಗಿದ್ದೀವಿ. ಆದ್ರೆ ಆ ಒಂದು ಮರಣದಿಂದ ತಪ್ಪಿಸ್ಕೊಂಡು ನಾವು ಜೀವವನ್ನ ಪಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. ನೋಡ್ರಿ, ಅಂದು ಏನ್ ಮಾಡಿದ್ರು ಇಸ್ರೇಲ್ ಜನರು? ಆ ಒಂದು ತಾಮ್ರದ ಸರ್ಪವನ್ನ ನೋಡಿ ಅನೇಕ ಜನರು ಬದುಕೊಂಡ್ರು. ಇವತ್ತು ನಾವು ಮರಣದಿಂದ ತಪ್ಪಿಸ್ಕೊಂಡು ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಯೋಹಾನ 3ನೇ ಅಧ್ಯಾಯ 14, 15ನೇ ವಚನದಲ್ಲಿ, ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು ಅನ್ನುವಂಥದ್ದು ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿ ಉಳ್ಳವರೇ, ಯೇಸು ಸ್ವಾಮಿಯವರು ಕೂಡ ಏನ್ ಮಾಡಿದ್ದಾರೆ? ಈ ಒಂದು ಮರಣಕ್ಕೆ ಪಾತ್ರರಾಗಿರುವಂತ ನಮ್ಮನ್ನ ಮರಣದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಸೇರಿಸ್ಬೇಕಂತ ಹೇಳಿ ಆ ಒಂದು ಕಲ್ವಾರಿ ಶಿಲುಬೆ ಮೇಲೆ ನಮಗೋಸ್ಕರ ಅವರು ರಕ್ತವನ್ನ ಸುರಿಸಿದ್ದಾರೆ. ನಾವು ಏನ್ ಮಾಡ್ಬೇಕಂದ್ರೆ, ಆ ಒಂದು ಕಲ್ವಾರಿ ಶಿಲುಬೆಯನ್ನ ದೃಷ್ಟಿಸಿ ನೋಡುವವರಾಗಿರ್ಬೇಕು. ಯಾಕಂದ್ರೆ ಕಲ್ವಾರಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೆ ಬರಬೇಕಾದ ದಂಡನೆಯನ್ನ ಅವರು ಅನುಭವಿಸಿದ್ದಾರೆ. ನಮ್ಮ ಪಾಪಕ್ಕೆ ಬರಬೇಕಾದಂತ ಶಿಕ್ಷೆಯನ್ನ ಅವರು ಅನುಭವಿಸಿದ್ದಾರೆ. ಸೊ ಹಾಗಾಗಿ ನಾವು ಆ ಒಂದು ಕಲ್ವಾರಿ ಶಿಲುಬೆಯನ್ನ ಏನ್ ಮಾಡ್ಬೇಕು? ದೃಷ್ಟಿಸಿ ನೋಡುವವರಾಗಿರ್ಬೇಕು. ಸೊ ಹಾಗಾಗಿ ಕಾಸಿ ಅಂಕಲ್ ಅವರು ಒಂದು ಹಾಡನ್ನು ಕೂಡ ಬರೆದಿದ್ದಾರೆ. ಏನಪ್ಪಾ ಅಂದ್ರೆ, ದೃಷ್ಟಿಸಿ ನೋಡು ಆ ಕಲ್ವಾರಿಯ, ಯೋಚಿಸಿ ನೋಡು ಆ ಒಂದು ಘೋರ ಮರಣವ. ಯಾಕಂದ್ರೆ ನಿನ್ನ ಪಾಪವನ್ನ ಆತನ ಹೊತ್ಕೊಂಡಿದ್ದಾರೆ, ನಿನ್ನ ಒಂದು ಶಾಪವನ್ನ ಆತನ ಹೊತ್ಕೊಂಡಿದ್ದಾರೆ. ಸೊ ಎಲ್ಲ ನಿನ್ನ ಒಂದು ಏನೇನಿದಾವೆ, ನಿನ್ನ ಒಂದು ಕೆಟ್ಟತನಗಳಾಗಿರ್ಬೋದು, ಮರಣಕ್ಕೆ ಪಾತ್ರರಾಗಿರುವಂತ ಒಂದು ಕಾರ್ಯಗಳಾಗಿರ್ಬೋದು, ಸೊ ಅವೆಲ್ಲವುಗಳನ್ನ ಯೇಸು ಸ್ವಾಮಿಯವರು ಏನ್ ಮಾಡಿದ್ದಾರೆ? ಆ ಒಂದು ಕಲ್ವಾರಿ ಶಿಲುಬೆಯಲ್ಲಿ ಅವರು ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ, ಆ ಒಂದು ಕಲ್ವಾರಿ ಶಿಲುಬೆಯನ್ನ ದೃಷ್ಟಿಸಿ ನೋಡುವವರಾಗಿರ್ಬೇಕು. ಸೊ ಆ ಕಲ್ವಾರಿ ಶಿಲುಬೆಯಿಂದ ನಮ್ಗೆ ಏನ್ ಸಿಗ್ತದೆ? ರಕ್ಷಣೆ ಅನ್ನುವಂಥದ್ದು ನಮಗೆ ಸಿಗುವಂತದ್ದಾಗಿದೆ ಪ್ರೀತಿ ಉಳ್ಳವರೇ. ಸೊ ಹಾಗಾಗಿ ಈ 2 ಅಂಶಗಳನ್ನ ಇವತ್ತಿನ ಈ ಒಂದು ವಾಕ್ಯ ಭಾಗದಿಂದ ನಾವು ಕಲಿತುಕೊಳ್ಳುವವರಾಗಿದ್ದೀವಿ. ಮೊದಲನೇದಾಗಿ, ಗುಣಗುಟ್ಟುವುದರಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಗುಣಗುಟ್ಟುವಿಕೆಯು ನಮಗೆ ಶಿಕ್ಷೆಯನ್ನ ಮತ್ತೆ ದೇವರಿಗೆ ಕೋಪವನ್ನ ಅದು ತರಿಸ್ತದೆ. ಮತ್ತೆ ಎರಡನೇದಾಗಿ, ಆ ಒಂದು ಕಲ್ವಾರಿ ಶಿಲುಬೆಯನ್ನ ನಾವು ದೃಷ್ಟಿಸಿ ನೋಡುವವರಾಗಿರ್ಬೇಕು ಅನ್ನುವಂಥದ್ದನ್ನ ನಾವು ಈ ಒಂದು ವಾಕ್ಯ ಭಾಗದಿಂದ ತಿಳಿದುಕೊಳ್ತೀವಿ. ಪ್ರೀತಿ ಉಳ್ಳವರೇ, ಈಗ ನಾವು ಮುಂದುವರಿಸಿ ಒಬ್ಬ ಸುವಾರ್ತಿಕರ ಜೀವನ ಚರಿತ್ರೆಯನ್ನ ನಾವು ನೋಡೋಣ. ಇವತ್ತಿಗೆ ನೇಮಕವಾದಂತ ಸುವಾರ್ತಿಕರ ಜೀವನ ಚರಿತ್ರೆ ಅರಿಸ್ಟಾರ್ಕಸ್ ಅನ್ನುವಂಥವ್ರು. ಸೊ ಇವರು ಮುಖ್ಯವಾಗಿ ಎಲ್ಲಿದ್ದ ಬಂದವರಂದ್ರೆ, ಥೆಸಲೋನಿಕದ ಮೆಸಿಡೋನಿಯಸ್ ಅನ್ನುವಂತ ಒಂದು ಪಟ್ಟಣದಿಂದ ಇವರು ಬಂದವಂತವ್ರು. ಇವರ ಆ ಒಂದು ಊರಿಗೆ ಸಂಬಂಧಪಟ್ಟವರು. ಇವ್ರು ಏನಪ್ಪಾ ಅಂದ್ರೆ, ಅಪೊಸ್ತಲನಾದ ಪೌಲನ ನಂಬಿಗಸ್ತ ಒಡೆಯನಾಡಿಯಾಗಿದ್ರು. ಮತ್ತೇನಪ್ಪಾ ಅಂದ್ರೆ, ಇವರ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ 4 ಕಡೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 4ನೇ ವಚನದಲ್ಲಿ ಇವ್ರ ಬಗ್ಗೆ ಬರೆಯಲ್ಪಟ್ಟಿದೆ. ನೋಡ್ರಿ, ಅಲ್ಲಿ ಪೌಲನ ಬರೀತಾರೆ ಏನಂದ್ರೆ, 20ನೇ ಅಧ್ಯಾಯ 4ನೇ ವಚನ, ಹುರ್ರನ ಮಗನಾದ ಬೆರೋಯ ಪಟ್ಟಣದ ಸೊಪಾತ್ರನು, ಥೆಸಲೋನಿಕದವರಲ್ಲಿ ಅರಿಸ್ತಾರ್ಕನು, ಸೆಕುಂದನು, ದೆರ್ಬೆ ಪಟ್ಟಣದ ಗಾಯನು, ತಿಮೋಥೆಯನು, ಆಸೆ ಸೀಮೆಯವರಲ್ಲಿ ತುಕಿಕನು, ತ್ರೋಫಿಮನು ಆಸೆ ಸೀಮೆಯವರೆಗೆ ಅವನ ಜೊತೆಯಲ್ಲಿ ಹೋದರು ಅನ್ನುವಂಥ. ಇಲ್ಲಿ ಅರಿಸ್ತಾರ್ಕನು ಅಂತ ಹೇಳ್ಬಿಟ್ಟು ಈತನ ಹೆಸರು ಬರೆಯಲ್ಪಟ್ಟಿದೆ. ಮತ್ತೆ ನೀವು ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 29ನೇ ವಚನವನ್ನ ನೋಡುವಾಗ, ಆಗ ಊರೆಲ್ಲ ಗಲಿಬಿಲಿಯಾಯಿತು. ಪ್ರಯಾಣದಲ್ಲಿ ಪೌಲನಿಗೆ ಜೊತೆಯರಾಗಿದ್ದ ಮೆಕಿದೋನ್ಯದ ಗಾಯನನ್ನು, ಅರಿಸ್ತಾರ್ಕನನ್ನು ಜನರು ಹಿಡಿದುಕೊಂಡು ಒಗ್ಗಟ್ಟಾಗಿ ನಾಟಕ ಶಾಲೆದೊಳಗೆ ನುಗ್ಗಿದರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡುವಂತವರಾಗಿದ್ವಿ. ಸೊ ಪ್ರೀತಿ ಉಳ್ಳವರೇ, ಪೌಲನ ಜೊತೆಯಲ್ಲಿ ಇವರಿದ್ರು. ಪೌಲನ ಒಂದು ಸೇವೆಯಲ್ಲಿದ್ರು, ಅವರ ಪ್ರಯಾಣಗಳಲ್ಲಿ ಇವರಿದ್ರು, ಮತ್ತೆ ಹಿಂಸೆಗಳಲ್ಲಿ ಇವರು ಜೊತೆಯಲ್ಲಿದ್ರು, ಗದ್ದಲಗಳಲ್ಲಿ ಇವರು ಜೊತೆಯಲ್ಲಿದ್ರು, ಮತ್ತೆ ಸಮುದ್ರದ ಯಾನದಲ್ಲಿ ಕೂಡ ಇವರು ಪೌಲನ ಜೊತೆಯಲ್ಲಿದ್ರು ಅನ್ನುವುದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ನೀವು ಮುಂದುವರಿಸಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯವನ್ನ 4ನೇ ಅಧ್ಯಾಯದ 10ನೇ ವಚನ ನೀವು ನೋಡುವಾಗ, ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಬರ್ನಾಬನಿಗೆ ದಯಾದನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ ಅನ್ನುವುದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಕೂಡ
ಪೌಲನು ಸೆರೆಮನೆಯಲ್ಲಿರುವಾಗ, ಸೆರೆಮನೆಯಲ್ಲಿ ಇದ್ಕೊಂಡು ಅವರು ಪತ್ರಿಕೆಯನ್ನ ಬರೆಯುವಾಗ ಅವರು ಕೊಲೊಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಅರಿಸ್ತಾರ್ಕನು ಮತ್ತೆ ಮಾರ್ಕನು ನಿಮಗೆ ವಂದನೆಯನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರು ಬರೆಯುವುದನ್ನ ನಾವು ನೋಡ್ತೇವೆ. ಸೊ ಅದೇ ರೀತಿಯಾಗಿ ಕೊನೆಯದಾಗಿ ಇನ್ನೊಂದು ಕಡೆ ಅವರ ಒಂದು ಹೆಸರು ಉಲ್ಲೇಖಿಸಲ್ಪಟ್ಟಿದೆ. ಅದು ಏನಪ್ಪಾ ಅಂದ್ರೆ ಫಿಲೆಮೋನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ. ಅಲ್ಲಿ ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವನಾದ ಎಪಾಫ್ರನು, ನನ್ನ ಸಹಕಾರಿಗಳಾದ ಮಾರ್ಕ, ಅರಿಸ್ತಾರ್ಕ, ದೇಮ, ಲೂಕರು ನಿನ್ನನ್ನು ವಂದಿಸುತ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪ್ರೀತಿ ಉಳ್ಳವರೇ, ಅರಿಸ್ತಾರ್ಕ ಅನ್ನುವಂಥವರು ಒಬ್ಬ ನಂಬಿಗಸ್ತ ಒಡನಾಡಿಯಾಗಿದ್ರು. ಪೌಲನ ಜೊತೆಯಲ್ಲಿ ಅವರು ಸೇವೆಯನ್ನ ಮಾಡಿದ್ರು, ಪೌಲನ ಜೊತೆಯಲ್ಲಿ ಅವರು ಪ್ರಯಾಣವನ್ನ ಮಾಡಿದ್ರು, ಅವರೊಂದಿಗೆ ಸೆರೆ ವಾಸವನ್ನ ಹಂಚಿಕೊಂಡ್ರು, ಮತ್ತೆ ಗಲಭೆಗಳಲ್ಲಿ ಜೊತೆಯಲ್ಲಿದ್ರು, ಸಮುದ್ರಯಾನಗಳಲ್ಲಿ ಜೊತೆಯಲ್ಲಿದ್ರು, ಅನೇಕ ಪರೀಕ್ಷೆಗಳ ಜೊತೆಯಲ್ಲಿ ಪರೀಕ್ಷೆಗಳು ಪೌಲನಿಗೆ ಬರುವಾಗ ಆ ಸಮಯದಲ್ಲಿ ಕೂಡ ಪೌಲನ ಪಕ್ಕದಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ ನಿಂತುಕೊಂಡು ಕ್ರಿಸ್ತನಿಗೆ ಮತ್ತು ಸುವಾರ್ತೆಗೆ ತನ್ನ ನಿಷ್ಠೆಯನ್ನ ಸಾಬೀತುಪಡಿಸಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಸೊ ಇವರ ಜೀವನದ ಬಗ್ಗೆ ಸ್ವಲ್ಪವೇ ದಾಖಲಾಗಿದ್ರು ಕೂಡ ಇವರು ಏನಪ್ಪಾ ಅಂದ್ರೆ ಕೊನೆಯದಾಗಿ ಏಷ್ಯಾ ಮೈನರ್ನಲ್ಲಿ ಸೇವೆ ಸಲ್ಲಿಸುವುದನ್ನ ಮುಂದುವರಿಸಿದ್ರು ಅಂತ ಹೇಳಿ ಇತಿಹಾಸವು ನಮಗೆ ಹೇಳುವಂತದ್ದಾಗಿದೆ. ಪ್ರೀತಿ ಉಳ್ಳವರೇ, ಇವರ ಒಂದು ಮಾದರಿಯಿಂದ, ಇವರ ಒಂದು ಜೀವನ ಶೈಲಿಯಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನಪ್ಪಾ ಅಂದ್ರೆ ದೇವರ ಸೇವಕರನ್ನು ಬೆಂಬಲಿಸುವ ಮತ್ತು ಕಷ್ಟಗಳಲ್ಲಿ ದೃಢವಾಗಿ ಉಳಿಯುವ ಪ್ರಾಮುಖ್ಯತೆಯನ್ನ ಇವರ ಜೀವಿತ ನಮಗೆ ತೋರಿಸುವಂತದ್ದಾಗಿದೆ. ನೋಡ್ರಿ, ಎಲ್ಲಾ ಸಂದರ್ಭಗಳಲ್ಲಿ ಇವ್ರು ಏನಾಗಿದ್ರು, ಪೌಲನ ಜೊತೆಯಲ್ಲಿದ್ರು. ಸೊ ಒಂದು ಸೇವಕರ ಜೊತೆಯಲ್ಲಿ ಇವರು ಇದ್ರು. ಸೊ ಅದೇ ರೀತಿಯಾಗಿ ನಾವು ಸಹ ನಮ್ಮ ಸೇವಕರ ಜೊತೆಗಳಲ್ಲಿ ನಾವು ಇರ್ಬೇಕು, ಕಷ್ಟಗಳಲ್ಲಿ ಇರ್ಬೇಕು, ಸಮಸ್ಯೆಗಳಲ್ಲಿ ಇರ್ಬೇಕು, ತೊಂದರೆಗಳಲ್ಲಿ ಅವ್ರ ಜೊತೆಯಲ್ಲಿ ನಾವು ಇರ್ಬೇಕು. ಮತ್ತೇನಪ್ಪಾ ಅಂದ್ರೆ ಒಂದು ಕ್ರಿಸ್ತನ ಸೇವೆಯನ್ನ ನಿಷ್ಠೆಯಿಂದ, ಮತ್ತೇನಪ್ಪಾ ಅಂದ್ರೆ ಯಾವಾಗಲೂ ಕೂಡ ನಾವು ಕ್ರಿಸ್ತನ ಸೇವೆಗೆ ಸಿದ್ಧರಾಗಿರ್ಬೇಕು ಅನ್ನುವುದನ್ನ ಇವರ ಜೀವಿತ ನಮಗೆ ತೋರಿಸುವಂತದ್ದಾಗಿದೆ. ಹಾಗಾಗಿ 1 ಕೊರಿಂಥ 15ನೇ ಅಧ್ಯಾಯ 58ನೇ ವಚನದಲ್ಲಿ ನೀವು ನೋಡುವಾಗ ವಚನವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1 ಕೊರಿಂಥ 15ನೇ ಅಧ್ಯಾಯ 58ನೇ ವಚನ. ಅದಾದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ ಅಂತೇಳಿ ದೇವರ ವಾಕ್ಯ ನಮ್ಗೆ ಏನ್ ಮಾಡ್ತದೆ, ಹೇಳುವಂತದ್ದಾಗಿದೆ ಪ್ರೀತಿಗಳು. ಸೊ ನಾವು ಕರ್ತನ ಸೇವೆಗೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ಆತನ ಸೇವೆಯನ್ನ ನಾವು ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ಬೇಕು. ಸೊ ಅದಕ್ಕೆ ಉತ್ತಮವಾದಂತ ಒಂದು ಉದಾಹರಣೆ ಯಾರಪ್ಪ ಅಂದ್ರೆ ಅರಿಸ್ಟಾರ್ಕಸ್ ಅವರು. ಸೊ ಇವರ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡು ಸೊ ಈ ಲೋಕದಲ್ಲಿ ಕರ್ತನ ಸೇವೆಯನ್ನ ನಾವು ಮಾಡುವವರು ಆಗೋಣ. ಸೊ ಪ್ರೀತಿ ಉಳ್ಳವರೇ, ಕೊನೆಯದಾಗಿ ಮತ್ತೊಂದ್ಸರಿ ನಾನು ನಿಮ್ಗೆ ನೆನಪು ಮಾಡ್ತೀನಿ, ಏನಪ್ಪಾ ಅಂದ್ರೆ ನಾವು ಗುಣಗುಟ್ಟಬಾರ್ದು. ಮತ್ತೆ ಎರಡನೇದಾಗಿ ಆ ಒಂದು ಕಲ್ವಾರಿ ಶಿಲುಬೆನ ದೃಷ್ಟಿಸಿ ನೋಡೋರಾಗಿರ್ಬೇಕು. ಮತ್ತೆ ಮೂರನೇದಾಗಿ ಅರಿಸ್ಟಾರ್ಕಸ್ ಅವರ ಪ್ರಕಾರ ನಾವು ಕೂಡ ಕರ್ತನ ಸೇವೆಯನ್ನ ಆಸಕ್ತಿಯಿಂದ ಮಾಡುವವರಾಗಿರ್ಬೇಕು. ಯಾವುದೇ ಒಂದು ಸಮಸ್ಯೆಗಳಲ್ಲಿ ಕೂಡ ಸೇವೆಯನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು ಅನ್ನುವಂಥದ್ದನ್ನ ನಾವು ಇವತ್ತಿನ ಒಂದು ವಾಕ್ಯ ಭಾಗದ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂತವರಾಗಿದೆ. ಸೊ ದೇವರು ತಾನೇ ಈ ಒಂದು ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡ್ಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನು ಜೀವಸ್ವರೂಪನಾದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ನೀವು ಕಲ್ವಾರಿ ಶಿಲುಬೆ ಮೇಲೆ ಅಪ್ಪ ನಮಗೋಸ್ಕರ ಕರ್ತನಿಸಪ್ಪ ನೀವು ಜಡಿಯಲ್ಪಟ್ಟಿದ್ದೀರಾ. ದೇವ್ರೆ, ನಮಗೋಸ್ಕರ ಕರ್ತನಿಸಪ್ಪ ನಾವು ಅನುಭವಿಸ್ಬೇಕಾದಂತ ಕಷ್ಟಗಳನ್ನ, ನಾವು ಅನುಭವಿಸ್ಬೇಕಾದಂತ ಹಿಂಸೆಗಳನ್ನ ದೇವ್ರೆ ನೀವು ಅನುಭವಿಸಿ ಅಪ್ಪ ನಮಗೆ ಅಪ್ಪ ನೀವು ನಿತ್ಯ ಜೀವನ ಒದಗಿಸಿ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾವು ಕೂಡ ಆ ಒಂದು ಕಲ್ವಾರಿ ಶಿಲುಬೆಯನ್ನ ಯಾವಾಗಲೂ ಕೂಡ ದೃಷ್ಟಿಸಿ ನೋಡ್ಲಿಕ್ಕಾಗುವಂತೆ ನಮಗೆ ಸಹಾಯವನ್ನ ಮಾಡು. ಮತ್ತೆ ಗುಣಗುಟ್ಟುವಿಕೆ ಈ ಒಂದು ವಿಷಯದಿಂದ ಸ್ವಾಮಿ ದೇವರೇ ನಾವು ದೂರ ಇರ್ಲಿಕ್ಕೆ ಸಹಾಯವನ್ನ ಮಾಡು ಅಪ್ಪ. ಯೋಬನಾಗೆ ಅಪ್ಪ ಕಷ್ಟಗಳ ಮಧ್ಯದಲ್ಲಿ ಕೂಡ ನಾವು ತಾಳ್ಮೆಯಿಂದ ಜೀವಿಸ್ಲಿಕ್ಕಾಗುವಂತೆ ನಮಗೆ ಸಹಾಯವನ್ನ ಮಾಡು. ಯಾಕಂದ್ರೆ ಪ್ರತಿ ಕಷ್ಟಗಳು ಕೂಡ ಸ್ವಾಮಿ ದೇವರೇ ನಮಗೆ ಒಂದು ಪಾಠವನ್ನ ಕಲಿಸ್ತವೆ, ನಮ್ಮನ್ನ ಇನ್ನೂ ಶಿಕ್ಷಿತರನ್ನಾಗಿ ಮಾಡ್ತವೆ ಅಂದ್ಕೊಂಡು ಸ್ವಾಮಿ ದೇವರೇ ಯಾವಾಗ್ಲೂ ಕೂಡ ನಾವು ನಿಮ್ಮೊಂದು ವಾಕ್ಯಗಳಲ್ಲಿ ಬೆಳೆಯೋರಾಗಿರ್ಲಿಕ್ಕೆ ನಮಗೆ ಸಹಾಯವನ್ನ ಮಾಡು. ಮತ್ತೆ ಸ್ವಾಮಿ ದೇವರೇ ಅರಿಸ್ಟಾರ್ಕಸ್ ಅವರ ಒಂದು ಜೀವನ ಶೈಲಿಯನ್ನ ಸ್ವಾಮಿ ದೇವರೇ ನಾವು ಅಳವಡಿಸಿಕೊಂಡು ಅಪ್ಪ ನಮ್ಮ ಒಂದು ಸೇವಕರುಗಳಿಗೆ ನಾವು ಸಹಾಯಕರಾಗಿ ನಿಲ್ಲಿಕ್ಕಾಗುವಂತೆ ಮತ್ತು ಯಾವಾಗಲೂ ಕೂಡ ಸ್ವಾಮಿ ದೇವರೇ ನಿಮ್ಮೊಂದು ಸೇವೆಗೆ ಸಿದ್ಧರಾಗಿ ನಿಲ್ಲಿಕ್ಕಾಗುವಂತೆ ನಮಗೆ ಸಹಾಯವನ್ನ ಮಾಡು
ಅಪ್ಪ ಮುಖ್ಯವಾಗಿ ಈ ಒಂದು ದಿನದಲ್ಲಿ ನಮ್ಮ ಕಲ್ವರ್ ಚಾಪೆಲ್ ಟ್ರಸ್ಟ್ ಅನ್ನ ಆಶೀರ್ವಾದ ಮಾಡು ದೇವನೇ. ಇದನ್ನ ನಡ್ಸ್ಕೊಂಡು ಹೋಗ್ತಾ ಇರುವಂತಹ ಅಪ್ಪ ಡೈರೆಕ್ಟರ್ ಅವರನ್ನ, ಅವರ ಕುಟುಂಬವನ್ನ ಮತ್ತು ಸ್ವಾಮಿ ದೇವರೇ ಎಲ್ಲಾ ಸೇವಕರುಗಳನ್ನ, ಅವರ ಕುಟುಂಬಗಳನ್ನ ಸ್ವಾಮಿ ದೇವರೇ ನೀವು ಆಶೀರ್ವಾದ ಮಾಡು ಅಪ್ಪ. ನಿಮ್ಮೊಂದು ಕೃಪೆಯಿಂದ ಈ ಒಂದು ದಿನದಲ್ಲಿ ಸ್ವಾಮಿ ಏನೇನು ಸೇವೆಗಳು ನಡಿಬೇಕಾಗಿದೆಯೋ ಅವೆಲ್ಲವುಗಳಿಗೂ ಕೂಡ ಕರ್ತನೆ ಸಪ್ಪ ನೀವು ಸಹಾಯಗಳನ್ನ ಮಾಡುತ್ತಾ ಪ್ರತಿಯೊಬ್ಬ ಸೇವಕರನ್ನು ಕೂಡ ಅದ್ಭುತವಾದಂತ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಪ್ಪ. ಮುಖ್ಯವಾಗಿ ಈ ಝೂಮ್ ಆ್ಯಪ್ ಅಲ್ಲಿ ಅಪ್ಪ ಭಾಗಿಯಾಗಿರುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು ಅಪ್ಪ. ಈ ಎಲ್ರೂ ಕೂಡ ಸ್ವಾಮಿ ದೇವರೇ ನಿಮ್ಮೊಂದು ವಾಕ್ಯಗಳನ್ನು ನಾವು ಅನುಸರಿಸಿ ಈ ಲೋಕದಲ್ಲಿ ಒಳ್ಳೆಯ ಒಂದು ಜೀವಿತವನ್ನ ಜೀವಿಸಿ ಆ ಒಂದು ಪರಲೋಕ ರಾಜ್ಯವನ್ನ, ಆ ಒಂದು ನಿತ್ಯ ಜೀವನ ಸ್ವಾಮಿ ನಾವೆಲ್ಲರೂ ಪಡೆದುಕೊಳ್ಳಿಕ್ಕಾಗುವಂತೆ ಅಪ್ಪ ನೀವು ನಮಗೆ ಕೃಪೆಯನ್ನ ಮಾಡಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಪ್ಪ. ನಮ್ಮ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನ ನಜರೇತಿನ ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಆಮೇನ್.